ಸುದ್ದಿಗೆ ಸ್ವಾಗತ. ನಾನು ರಂಜಿತಾ ವೆಂಕಟೇಶ್. ಮೊದಲಿಗೆ ಹೆಡ್ಲೈನ್ಸ್. ತಣ್ಣಗಿದ್ದ ಮಲೆನಾಡು ಶಿವಮೊಗ್ಗದಲ್ಲಿ ರಕ್ತದ ಕುಳಿ. ಭದ್ರಾವತಿಯಲ್ಲಿ ಚಾಕುವಿನಿಂದ ಇರಿದು ಬರ್ಬರ ಹತ್ಯೆ ಮಾಡಿದ ಯುವಕರ ಗುಂಪು. ಪ್ರೇಮಿಗಳಿಗೆ ಬೆಂಬಲಿಸಿದ್ದಕ್ಕೆ ಬಿತ್ತು 2 ಹೆಣ. ಹೋರಾಟಕ್ಕೆ ಶಿವಮೊಗ್ಗ ವಿಶೇಷ ಜಿಲ್ಲೆ. ದ್ವೇಷ ಭಾಷಣದ ಮಸೂದು ತಡೆ ಬಗ್ಗೆ ಬಿವೈ ವಿಜೇಂದ್ರ ಅಸಮಾಧಾನ. ಸುದ್ದಿಗೋಷ್ಠಿಯಲ್ಲಿ ಕೈ ಸರ್ಕಾರಕ್ಕೆ ವಿಜೇಂದ್ರ ಕೌಂಟರ್. ರಾಜ್ಯದಲ್ಲಿ ಕುಸಿದ ಉಷ್ಣಾಂಶ, ಕೊರೆಯುವ ಚಳಿಗೆ ಘಡಘಡ ನಡುಗಿದ ಜನರು. ಕರುನಾಡಿನಲ್ಲಿ ಮತ್ತಷ್ಟು ಶೀತಗಾಳಿ ಬೀಸುವ ಸಾಧ್ಯತೆ. ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ವಿಫಲವಾದ ಪಕ್ಷ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿಕೆ ನೀಡಿದ್ದಾರೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಆಯೋಜನೆ ಮಾಡಿದ ಕಾರ್ಯಕಾರಿಣಿ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾತನಾಡಿದ್ದು, ಹೋರಾಟಕ್ಕೆ ವಿಶೇಷ ಜಿಲ್ಲೆಯಾಗಿ ಶಿವಮೊಗ್ಗ ರೂಪುಗೊಂಡಿದೆ ಎಂದಿದ್ದು, ಬಿಎಸ್ ಯಡಿಯೂರಪ್ಪನವರ ಹೋರಾಟವನ್ನು ಸ್ಮರಿಸಿದ್ದಾರೆ. ಯಡಿಯೂರಪ್ಪನವರು ಹೋರಾಟದ ಮೂಲಕ ರೈತರಿಗೆ ಬೆಂಬಲ ನೀಡಿದ್ರು. ನಾಯಕರ ಹಲವು ವರ್ಷಗಳ ಹೋರಾಟದ ಫಲವಾಗಿ ಬಿಜೆಪಿ ಬೆಳೆದಿದೆ. ಸಿದ್ದರಾಮಯ್ಯನವರು ನೇರವಾಗಿ ಬಿಜೆಪಿ ಅಧಿಕಾರಕ್ಕೆ ಬರಲು ಸಾಧ್ಯವೇ ಇಲ್ಲ ಎಂದು ಟೀಕಿಸಿದ್ರು. ಅದನ್ನ ಸವಾಲಾಗಿ ಸ್ವೀಕರಿಸಿದ ಯಡಿಯೂರಪ್ಪ ಅವರು ಮತ್ತು ನಾಯಕರು, ಕಾರ್ಯಕರ್ತರು ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಗ್ಯಾರಂಟಿ ದೇಶಕ್ಕೆ ಮಾದರಿ ಎಂದ ಸಿದ್ದರಾಮಯ್ಯ ಸರಿಯಾಗಿ ಅಧಿಕಾರ ನಡೆಸಲು ವಿಫಲರಾಗಿದ್ದಾರೆ ಎಂದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿಯನ್ನ ಎಲ್ಲರೂ ಗಮನಿಸುತ್ತಿದ್ದೀರಿ. ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ವಿಫಲವಾದ ಪಕ್ಷವಾಗಿ ಹೊರಹೊಮ್ಮಿದೆ. ಈ ಸದಾವಕಾಶವನ್ನ ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಬೇಕು. ಹೋರಾಟದ ಮೂಲಕ ಪಕ್ಷದ ಸಂಘಟನೆ ಬಲಪಡಿಸೋಣ ಎಂದಿದ್ದಾರೆ. ಇನ್ನು ಕಾರ್ಯಕಾರಿಣಿ ಸಭೆಯಲ್ಲಿ ಸಂಸದ ಬಿವೈ ರಾಘವೇಂದ್ರ, ಶಾಸಕರಾದ ಚನ್ನಬಸಪ್ಪ, ಡಾಕ್ಟರ್ ಧನಂಜಯ ಸರ್ಜಿ ಸೇರಿದಂತೆ ಅನೇಕ ನಾಯಕರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಬಂದಿರೋದು ರಾಜ್ಯದಲ್ಲಿ ಹೋರಾಟ ಅಂತ ಹೇಳಿದ್ರೆ ಇವತ್ತಿಗೂ ಸಹ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಇವತ್ತು ನೆನಪು ಮಾಡ್ಕೊಳ್ತಾರೆ ರಾಜ್ಯದ ಜನ. ಕಾರಣ ಅಂತ ಹೇಳಿದ್ರೆ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ 80-90ರ ದಶಕದಲ್ಲಿ ಏನು ರೈತರ ಪರವಾಗಿ ಹೋರಾಟಗಳನ್ನ ಅವರು ಕೈಗೆತ್ತಿಕೊಂಡ್ರು. ಪಾದಯಾತ್ರೆ ಮುಖೇನ, ಸೈಕಲ್ ಜಾಥಾ ಮುಖೇನ ಧ್ವನಿ ಇಲ್ಲದವರ ಧ್ವನಿಯಾಗಿ ಈ ನಾಡಿಗೆ ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತರಿಗೊಂದು ಹೋರಾಟದ ಮುಖೇನ ಬೆಂಬಲವನ್ನು ನೀಡಿರ್ತಕ್ಕಂಥದ್ದು. ಅನೇಕ ಹಿರಿಯರು ಶಂಕರಮೂರ್ತಿಗಳ ಆದಿಯಾಗಿ ಮತ್ತು ನಾವು ಭಾನುಪ್ರಕಾಶ್ ಅವರನ್ನು ಕೂಡ ಸ್ಮರಿಸಿಕೊಳ್ಬೇಕಾಗ್ತದೆ. ಇವತ್ತು ಜಿಲ್ಲೆಯಲ್ಲೂ ಕೂಡ ಇವತ್ತು ಜೀತದಾಳುಗಳ ಪರವಾಗಿ ಅನೇಕ ಹೋರಾಟಗಳು ಜಿಲ್ಲಾ ಕೇಂದ್ರಗಳು, ಸುಮಾರು ನಮ್ಮ ಜಿಲ್ಲೆಯಲ್ಲಿ ಏನಾಯ್ತು, ರಾಜ್ಯ ಮಟ್ಟದಲ್ಲಿ ಏನಾಯ್ತು, ಕಳೆದ ಹಲವು ದಶಕಗಳ ಈ ಹೋರಾಟಗಳ ಪರಿಣಾಮವಾಗಿ ಯಾವ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಕೇವಲ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಪಕ್ಷ, ಬಿಜೆಪಿ ಅಂತ ಹೇಳಿದ್ರೆ ಕೇವಲ ಮುಂದುಳಿದ ಸಮಾಜಕ್ಕೆ ಸೇರಿರ್ತಕ್ಕಂಥ ಪಕ್ಷ ಅಂತೇಳಿ ಏನು ನಮ್ಮನ್ನ ಟೀಕೆ ಮಾಡ್ತಾ ಇದ್ರು. ಇವತ್ತು ಯಡಿಯೂರಪ್ಪನವರು, ಅನಂತಕುಮಾರ್ ಆದಾಗಿ, ಶಂಕರಮೂರ್ತಿಗಳಾದಾಗಿ ಅನೇಕ ಹಿರಿಯರ ಹೋರಾಟದ ಒಂದು ತಪಸ್ಸಿನ ಒಂದು ಫಲಶ್ರುತವಾಗಿ
ಕರ್ನಾಟಕ ರಾಜ್ಯದ ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವುದೇ ಹಳ್ಳಿ ಹೋದ್ರೂ ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನ ಗುರುತಿಸ್ತಾರೆ ಅಂತ ಹೇಳಿದ್ರೆ ಈ ಹೋರಾಟದ ಪ್ರತಿಫಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಬಹಳ ದೂರ ಸಾಗಿ ಬಂದಿದೆ. ಇದೇ ಸಿದ್ದರಾಮಯ್ಯನವರು ಹಿಂದೆ ಆಗಿದ್ದಾಗ ಸನ್ಮಾನ್ಯ BS ಯಡಿಯೂರಪ್ಪ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ನೇರವಾಗಿ ಸವಾಲನ್ನ ಹಾಕಿದ್ರು ಯಡಿಯೂರಪ್ಪ ಸಿದ್ದರಾಮಯ್ಯನವರು. ಏನ್ ಯಡಿಯೂರಪ್ಪನವರೇ, ಹಗಲುಗನಸನ್ನ ಕಾಣ್ತಾ ಇದ್ದೀರಿ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ರಾಜ್ಯದ ಜನ ಯಾವತ್ತೂ ಕೂಡ ಬಿಜೆಪಿನ ಅಧಿಕಾರಕ್ಕೆ ತರೋದಿಲ್ಲ, ನೀವು ಹಗಲುಗನಸನ್ನ ಕಾಣ್ತಾ ಇದ್ದೀರಿ ಅನ್ನೋ ಮಾತನ್ನ ಸದನದ ಒಳಗಡೆ ಇದೇ ಸಿದ್ದರಾಮಯ್ಯನವರು ಹೇಳಿದರು. ಆದ್ರೆ ಈ ಟೀಕೆಯನ್ನ ಸವಾಲಾಗಿ ಸ್ವೀಕಾರ ಮಾಡಿ ಯಡಿಯೂರಪ್ಪನವರು ಹಿರಿಯರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿರತಕ್ಕಂಥದ್ದು ಅಷ್ಟೇ ಅಲ್ಲ, ಕೇಂದ್ರದ ನಾಯಕರು ಸಹ ಇವತ್ತು ಕರ್ನಾಟಕ ಅಂತ ಹೇಳಿದ್ರೆ ದಕ್ಷಿಣ ಭಾರತದ ಹೆಬ್ಬಾಗ್ಲು ಭಾರತೀಯ ಜನತಾ ಪಾರ್ಟಿಗೆ ನಾವು ಮಾತನಾಡುವುದು ದೆಹಲಿಯಲ್ಲಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಮಾತನಾಡ್ತಾ ಇದ್ದಾರೆ. ಇದು ಅನೇಕ ವರ್ಷಗಳ ದಶಕಗಳ ಹೋರಾಟ. ರಾಜ್ಯದಲ್ಲಿರುವಂತಹ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಯಾವುದೇ ಸ್ಥಾನಮಾನಗಳನ್ನ ನಿರೀಕ್ಷೆ ಮಾಡದೇನೆ ಯಾವುದೇ ಚುನಾವಣೆಗಳು ಬಂದರೂ ಸಹ ಯಾರೇ ಅಭ್ಯರ್ಥಿ ಆದರೂ ಅವನು ಆ ಜಾತಿ ಇವನು ಈ ಜಾತಿ ಅಂತ ಹೇಳ್ದೇನೆ ಒಂದು ಸಲ ಭಾರತೀಯ ಜನತಾ ಪಾರ್ಟಿ ವರಿಷ್ಠರು ಅಭ್ಯರ್ಥಿ ಅಂತೇಳಿ ತೀರ್ಮಾನ ಮಾಡಿದ್ಮೇಲೆ ನನ್ನ ಪಕ್ಷದ ಕಾರ್ಯಕರ್ತ ಇವತ್ತು ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ ಅಂತೇಳಿ ತಮ್ಮಂತ ನಿಷ್ಠಾವಂತ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಒಟ್ಟಾಗಿ ಒಂದಾಗಿ ಶ್ರಮವನ್ನು ಹಾಕಿದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೂ ಬಂತು. ಅಷ್ಟೇ ಅಲ್ಲ, 25 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೋದ್ರ ಮುಖೇನ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ಶಕ್ತಿ ಏನು ಅಂತ ಹೇಳಿ ದೆಹಲಿ ತೋರಿಸ್ತಕ್ಕಂಥ ಕೆಲಸದ ಪಕ್ಷ. ತಣ್ಣಗಿದ್ದ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೆ ರಕ್ತದೋಕುಳಿ ನಡೆದಿದೆ. ತಡರಾತ್ರಿ ಭದ್ರಾವತಿಯ ಜೈ ಭೀಮ್ ಬಡಾವಣೆಯಲ್ಲಿ 2 ಯುವಕರನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿದೆ. ಹೌದು, ಪ್ರೇಮಿಗಳನ್ನ ಒಂದು ಮಾಡುವಲ್ಲಿ ಇವರಿಬ್ಬರು ಹುಡುಗನಿಗೆ ಸಹಾಯ ಮಾಡಿದ್ದಾರೆ ಎಂದು ಆಕ್ರೋಶರಾದ ಯುವಕರ ಗುಂಪು ತಡರಾತ್ರಿ ಗಲಾಟೆ ಮಾಡಿದೆ. ಗಲಾಟೆ ಮಾಡಲು ಮುಂದಾದ ಯುವಕರನ್ನ ತಡೆಯಲು ಕಿರಣ್ ಹಾಗೂ ಮಂಜುನಾಥ್ ಎಂಬುವವರು ತಡೆಯಲು ಮುಂದಾಗಿದ್ದಾರೆ. ಕಿರಣ್ ಹಾಗೂ ಮಂಜುನಾಥ್ ಹತ್ತಿರ ಆಗಮಿಸುತ್ತಿದ್ದಂತೆ ಯುವಕರ ಗುಂಪು ಚಾಕುವಿನಿಂದ ಇರಿದು ಇಬ್ಬರನ್ನ ಕೊಲೆ ಮಾಡಿದೆ. ಕಳೆದ 2 ದಿನಗಳ ಹಿಂದೆ ನಂದೀಶ್ ಹಾಗೂ ಸೃಷ್ಟಿ ಎಂಬ 2 ಪ್ರೇಮಿಗಳು ಪ್ರೀತಿಸಿ ಮನೆ ಬಿಟ್ಟು ಹೋಗಿದ್ರು. ನಿನ್ನೆ ಸಂಜೆ ಪ್ರೇಮಿಗಳು ವಾಪಸ್ಸು ಹಳೆ ಪೊಲೀಸ್ ಠಾಣೆಗೆ ಬಂದಿದ್ರು ಎಂದು ತಿಳಿದು ಬಂದಿದೆ. ಸದ್ಯ ಈ ಹತ್ಯೆಯು ಭದ್ರಾವತಿಯ ಹಳೆ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದ್ದು ಪ್ರಕರಣದ 5 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. గమనం పెంటాలు ఎప్పుడు పాయింట్ ఇస్తానని ఇప్పులే మళ్ళీ పిల్లలేమో టీ కొట్టి బ్యానర్ కొట్టేసి మళ్ళీ పొద ఒక చెంచాన ఎవడు ఒకేరా ఉండి ఇవన్నీ కావాలా మనకి సమస్య కుమార్ అన్న కొడుకు సమస్య వచ్చింది. ఈడ మీడియం మార్చి మెట్టులో పోతాండి. వాళ్ళిద్దరికి ఎట్టు లవ్ అయినా మాకు తెలుసు. వాళ్ళిద్దరు సంబంధమే లేదు. వీళ్ళేంటికి రావాలి
ಅವನು ಪರಿಹಾರ ಸಿಗುತ್ತೆ, ನನಗೆ ನಮ್ಮ ಮಗನ ನ್ಯಾಯ ಸಿಗತ್ತಾ? ನಡಿಯ ಬರ್ತೀನಿ ನಡಿಯ ಅಮ್ಮ ತುಳ್ಳು ಏನೋ ಮಾಡ, ನೀವೇ ನ್ಯಾಯ ಕೊಡಿಸ್ಬೇಕು. ಕಡ್ಡೆ ಬಿಡ್ತೀನಿ ನನ್ನ ಮಕ್ಕಳಿಗೆ. ಏನ ಸಮಾಧಾನ, ದೊಡ್ಡ ಮಗನೇ ಹೋದ್ಮೇಲೆ ನಾವಿತ್ತಿ ಹೋದ್ಮೇಲೆ ನಿಮಗೂ ದುಃಖ ಅಲ್ವಾ? ದೊಡ್ಡ ಮಗ ಹೋದ್ಮೇಲೆ ಅವನ ಆಸೆಗೆಲ್ಲ ಮಣ್ಣು ಹಾಕ್ಬಿಟ್ರಲ್ಲ. ಈ ಜೀವ ಇದ್ರೆ ಏನು ನ್ಯಾಯ? ಯಾವ ಹ್ಯಾಬಿಟ್ ಇಲ್ಲ ಅಣ್ಣ ಅವನಿಗೆ. ಅವನು ಓದೋದೇನು? ಕೆಲಸ ಇದ್ರೆ ಓದ್ತಾನೆ, ಎಕ್ಸಾಮ್ ಇದ್ರೆ ಓದ್ತಾನೆ, ಕೆಲಸ ಇಲ್ದ್ರೆ ಈಗ ಬಣ್ಣ ಹೊಡಿಯೋಕೆ ಕೆಲಸ ಹೋಗ್ತಾನೆ. ಆರಾಮಾಗಿ ಹೇಳ್ಬಾರ್ದವಲ್ಲ, ಹೇಳ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಅಷ್ಟು ಹೊಟ್ಟೆ ಉರಿತ ತಂದು ಓದ್ನಲ್ಲಪ್ಪ ನಮ್ಮ ಹುಡುಗಿ, ಯಾವ ಹ್ಯಾಬಿಟ್ ಇಲ್ಲಲ್ಲಪ್ಪ ನಮ್ಮ ಹುಡುಗಿ, ಅವನಿಗೆ ಕಳ್ಕೊಂಡ್ಬಿಟ್ಟಲ್ಲಪ್ಪ ಅಂತ ಹೇಳ್ಬಿಟ್ಟು 8:30ಗೆ ಆ ಹುಡುಗರು ನಮ್ಮ ಬಾಮೈದಿನಿಗೆ ಅವಶ್ಯಕ ಶಬ್ದಗಳಿಂದ ಬೈದರು. ಸುರೇಶ್ ಅಂತೇಳಿ ಹುಡುಗನಿಗೆ ಬೈದಿದ ತಕ್ಷಣ ಅವನೇನು ಮಾಡ್ದ, ಯಾವುದೋ ಒಂದು ಹುಡುಗಿ ಕೇಸು ಈ ನಮ್ಮ ಏರಿಯಾದಲ್ಲೇ JB ನಗರದಲ್ಲೇ ಒಂದು ಹುಡುಗ ಓಡೋಗಿದ್ರು. ಆ ವಿಚಾರದಲ್ಲಿ ನಾವು ಆ ಸ್ಟೇಷನ್ ಹತ್ರಕ್ಕೆ ನಮ್ಮ ಬಾಮೈದ ಹೋದ. ಇಡೀ ಏರಿಯಾದವರೆಲ್ಲರೂ ಅಲ್ಲಿದ್ದರು. ನನ್ನ ಬಾಮೈದನು ಅಲ್ಲಿಗೆ ಓದಿದ ತಕ್ಷಣನೇ ಈ ಹುಡುಗಿ ಕಡೆ ಹುಡುಗರು ಅಲ್ಲಿ ವಾದ ಮಾಡಿದ್ರು. ನನ್ನ ಬಾಮೈದನಿಗೆ ವಾದ ಮಾಡಿದ್ರು, ಸುರೇಶ್ ಅನ್ನೋವನಿಗೆ ವಾದ ಮಾಡಿದ್ರು. ಏನಂತ ವಾದ, ನೀನು ಯಾಕೆ ಬಂದಿದ್ಯಾ ಅಂತೇಳಿ, ನೀನು ಯಾಕೆ ಬಂದಿದ್ಯಾ ಅಂತೇಳಿ ವಾದ ಮಾಡಿದ್ರು. ವಾದ ಮಾಡಿದ ತಕ್ಷಣ ಅವನು ಅಲ್ಲಿಂದ ಬಂದಿದ್ದ ತಕ್ಷಣ ನಾನು ಏರಿಯಾದಲ್ಲಿ ಇದ್ದ, JB ನಗರದಲ್ಲಿ ಇದ್ದಿದ್ದ ತಕ್ಷಣವೇ ಅವರು ಫೋನ್ ಮಾಡಿಬಿಟ್ಟು ಕರೆಸಿಬಿಟ್ಟು ನಿನ್ನ ಹತ್ರ ಮಾತಾಡಬೇಕು ಬಾ ಅಂತೇಳಿ ಕರೆಸಿದ ತಕ್ಷಣವೇ ನಾವು ನಮ್ಮ ಅಣ್ಣನು ಮತ್ತು ಮಂಜುನಾಥ್ ಅನ್ನೋನು, ಕಿರಣ ಅನ್ನೋನು, ನಾನು ಮತ್ತು ಇನ್ನೊಬ್ಬ ಹುಡುಗ ಸುರೇಶ್ ಅನ್ನೋನು 4 ಜನ ಹೋಗಿದ್ವಿ. ಈಗ ಆಗಿದ್ದಾಗೋಗಿದೆ ಬಿಡಪ್ಪ, ನಾವು ಅದಕ್ಕೇನು ಪರಿಹಾರ ಮಾಡಬೇಕು ನಾವು ಮಾಡ್ತೀವಿ. ನಮ್ಮ ಅಣ್ಣ ಹುಡುಗರು ಕಾಲಿಗೂ ಬಿದ್ದ. ತಪ್ಪಾಗಿದೆ ಬಿಡಪ್ಪ, ನನ್ನ ಬಾಮೈದಿಂದನೇ ತಪ್ಪಾಗಿದೆ, ಬಿಡ್ರಿ ಹೋಗ್ರಿ ಅಂತೇಳಿ ಹೋಗಬೇಕಾದ್ರೆ ನನ್ನ ಬಾಮೈದನ್ನು ಹೇಳ್ಕೊಂಡಿದ್ದ ತಕ್ಷಣವೇ ನಮ್ಮ ಅಣ್ಣ ಏನು ಮಾಡ್ದ, ಈ ನಮ್ಮ ಬಾಮೈದನ್ನೇ ಹೇಳ್ಕೊಂತೀರ ಅಂತೇಳಿ ಇನ್ನೊಬ್ಬ ಹುಡುಗ ಏನು ಮಾಡ್ದ, ನಮ್ಮ ಅಣ್ಣನಿಗೆ ಚಾಕುವಿನಿಂದ ಚುಚ್ಚಿಬಿಟ್ಟ, ಇಲ್ಲಿ ಕತ್ತಿಗೆ ಚುಚ್ಚಿಬಿಟ್ಟ. ಮಂಜುನಾಥ್ ಅನ್ನೋರಿಗೆ ಕತ್ತಿಗೆ ಚುಚ್ಚಿದ ತಕ್ಷಣ ನಾವು ಅವ್ರ ಕಡೆ ಹೋಗಿದ ತಕ್ಷಣ ಇನ್ನೊಬ್ಬ ಹುಡುಗ ಮಚ್ಚು ತಗೊಂಡು, ಇಷ್ಟುದ್ದ ಲಾಂಗ್ ತಗೊಂಡು ಎಲ್ಲರ ಕಡೆಯೂ ಬೀಸಿದ ತಕ್ಷಣವೇ ಅವನು ಕಿರಣ ಅನ್ನೋ ಹುಡುಗನಿಗೆ ಹೊಟ್ಟೆಗೆ ಬಿತ್ತು. ಮತ್ತು ಇವನು ಸುರೇಶ್ ಅನ್ನೋನಿಗೆ ಕಾಲಿಗೆ ಹೊಡೆದಿದ್ದಾರೆ ಮತ್ತು ಪಕ್ಕೆಗೆ ಹೊಡೆದಿದ್ದ ತಕ್ಷಣ ಅವನು ಸುರೇಶನ್ನ ಅಲ್ಲಿ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಇನ್ನೊಬ್ಬ ಕಿರಣ ಅನ್ನೋನು ಮೆಗನಿಗೆ ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಮೆಗನಲ್ಲೇ ಬಂದಿದ್ದ ತಕ್ಷಣ ಅವನು ಪ್ರಾಣ ಹೊಂಟೋಯ್ತು. ಅಲ್ಲಿ ನಮ್ಮ ಮಂಜುನಾಥ್ ಅನ್ನೋನಿಗೆ JB ನಗರ ಆರ್ಚ್ ಹತ್ರನೇ ಪ್ರಾಣ ಕಳ್ಕೊಂಡಾದ್ಮೇಲೆ ನಾವು ಅಲ್ಲಿಂದ ಸೀದಾ ಕರ್ಕೊಂಬಂದು ಮೆಗನ್ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಅಡ್ಮಿಟ್ ಮಾಡಿ, ಇನ್ನು ಆಗ ಮೆಗಾನಿಗೆ ಅಡ್ಮಿಟ್ ಮಾಡಿ ಇಲ್ಲಿವರೆಗೂ ಸಮಸ್ಯೆಯನ್ನು ಹೇಳಿದ್ವಿ. ಅವ್ರಿಗೆ ಸಪೋರ್ಟ್ ಹೋಗಿದ್ದ ಕಾರಣಕ್ಕೆ, ಹೆಣ್ಣು ಮಗಳಿಗೆ ಸಪೋರ್ಟಿಗೆ ಹೋಗಿದ್ದೀರಾ ನೀವು ಅನ್ನೋ ಉದ್ದೇಶಪೂರ್ವಕವಾಗಿ ಅವರು ಹೊಡೆದಿರೋದು. ಕೆಂಚ ಅನ್ನೋ ಹುಡುಗ, ಮತ್ತು ಕೆಂಚ, ಅವ್ರು ಇನ್ನೂ ಒಂದು 7-8 ಜನ ಇದ್ದಾರೆ ಸರ್. ಕೆಂಚ ಅನ್ನೋ ತಮ್ಮ ಒಬ್ಬ, ಮತ್ತು ಇನ್ನೊಬ್ಬ ಯಾರು ಶಶಿಕುಮಾರು, ಇನ್ನೊಬ್ಬನ ಹೆಸರು ಅವನ ಬಾಡಿ ಬಿಲ್ಡರ್ ಸರ್, ಅವನ ಹೆಸರು ಚೆನ್ನಾಗಿದೆ, ಅವನೊಬ್ಬ. ಒಂದು ಹೆಚ್ಚು ಕಮ್ಮಿ ಒಂದು 7-8 ಜನ ಹೆಣ್ಣು ಮಕ್ಕಳನ್ನ ಸಮೇತನೂ ಅವ್ರು ಹೊಡೆದಿದ್ದಾರೆ, ಹೆಣ್ಣು ಮಕ್ಕಳ ಸಮೇತನೂ ಬೈದಿದ್ದಾರೆ. ಹೆಣ್ಣು ಮಕ್ಕಳಿಗೂ ಚಾಕು ಹಾಕಕ್ಕೆ ಬಂದಿದ್ದಾರೆ. ನಮ್ಮ ಅಕ್ಕನ ಮಗಳಿಗೆ ಚಾಕು ಹಾಕಿದ್ದು ಅವಳು ಬಿಡ್ಸೋಕೆ ಹೋಗಿದ್ದಕ್ಕೆ ನೀನು ಯಾಕೆ ಬರ್ತೀಯ ಅಂತೇಳಿ ಅವಳನ್ನೂ ಎದುರಿಸಿದ್ದಾರೆ. ಮಂಜುನಾಥ್ ಅವರು ಬಿಡ್ಸೋಕ್ಕೆ ಹೋಗಿದ್ದು, ಮಂಜುನಾಥ್ ಅನ್ನೋರು ಬಿಡ್ಸೋಕ್ಕೆ ಹೋಗ್ರಪ್ಪ, ಇನ್ನು ಆಗೋಗಿದೆ, ಹೋಗ್ರಿ ಅಂತ ಹೇಳಿದ್ರು. ಅವರು ಕೇಳೋ ಲೆವೆಲಲ್ಲಿ ಇದ್ದಿಲ್ಲ. ಇಲ್ಲ, ಅವ್ರನ್ನ ಏನಾರ ಮಾಡಿ ತೆಗಿಲೇಬೇಕು, ಹೊಡಿಲೇಬೇಕು ಅನ್ನೋ ಉದ್ದೇಶಪೂರ್ವವಾಗಿ ಆ ಮಚ್ಚು ಮತ್ತು ಲಾಂಗು ಕಟರ್ಗಳೆಲ್ಲ ತಗೊಂಬಂದು ಅವ್ರನ್ನ ಕೊಲೆ ಮಾಡಿ. ಅದೇ ಏರಿಯಾದವ್ರೆ ಅವರು, ಅದೇ JB ನಗರ ಏರಿಯಾ ನಿವಾಸಿಗಳೇ ಅವರು ಯಾರು ಬೇರೆ ಏನಲ್ಲ. ಈಗ ಮನೆ ಸ್ವಲ್ಪ ಕ್ವಾರ್ಟರ್ಸ್ಗಳು ಅವು ಇವು ಕಟ್ತಿರೋದಕ್ಕೆ ಬೇರೆ ಕಡೆ ಸ್ವಲ್ಪ ಇದ್ರು ಅಷ್ಟೇ. ಅದೇ ಏರಿಯಾದಲ್ಲೇ ಇದ್ದು ಅದೇ ಏರಿಯಾದಲ್ಲೇ ಮಾತಾಡ್ಕೊಂಡು ಅಲ್ಲೇ ಒಂದು ಗ್ಯಾಂಗ್ ಮಾಡ್ಕೊಂಡಿದ್ದಾರೆ ಅವರು. ಮದುವೆ ಆದಮೇಲೆ ಸಂಜೆ ಸ್ಟೇಷನ್ ಹತ್ರ ಬಂದಿದ್ದು, ಮದುವೆ ಎಲ್ಲ ಆಗಿ ಸ್ಟೇಷನ್ ಹತ್ರ ತೀರ್ಮಾನಕ್ಕೋಸ್ಕರ ಬಂದಿದ್ದು. ತೀರ್ಮಾನಕ್ಕೆ ಬಂದು ತೀರ್ಮಾನ ಮಾತಾಡಬೇಕಾದ್ರೆ ನನ್ನ ಬಾಮೇದ ಅಲ್ಲಿಗೆ ಹೋಗಿದ್ದಕ್ಕೇ
ನೀನು ಯಾಕೆ ಬಂದೆ ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ನೀನು ಯಾಕೆ ಬಂದೆ ಅಂಥೇಳಿ ಮಾತಾಡ್ಬಿಟ್ಟು ಈ ಥರ ಮಾಡಿ ಇಟ್ಟಿದ್ದಾರೆ ಸರ್. ಅಂಜಿ ಅಂತ ಭದ್ರಾವತಿ ಅಂಜಿ. ಹುಡುಗ ಹುಡುಗಿ ಅವರು ನಮಗೂ ಅವ್ರಿಗೂ ರಿಲೇಷನ್ ಇದೆ, ಬಟ್ ದೂರದ ರಿಲೇಷನ್ ನಮಗೆ. ಅವರು ದೂರದ ರಿಲೇಷನ್ ಅಷ್ಟೇ ನಮಗೆ. ಒಂದೇ ಏರಿಯಾದಲ್ಲಿ ಇರೋರೆ, ಒಂದೇ ಕ್ಯಾಸ್ಟೇ. ಹುಡುಗನೂ ಜೈ ಭೀಮನಗರನೇ, ಹುಡುಗಿನೂ ಜೈ ಭೀಮನಗರನೇ. ಇಲ್ಲ ಬೇರೆ ಊರವರಲ್ಲ ಸರ್, ಭದ್ರಾವತಿ ಜೈ ಭೀಮನಗರ. ಹುಡುಗಿದು ಚಂದ್ರಾಯಪಟ್ಟಣ. ಚಂದ್ರಾಯಪಟ್ಟಣದಿಂದ ಭದ್ರಾವತಿಯಲ್ಲಿ ಬಂದು ವಾಸವಾಗಿದ್ದರು. ಅವರು ಬಂದು ಒಂದು 2-3 ವರ್ಷ ಆಯಿತು. ಇಲ್ಲಿಗೆ ಬಂದು 2-3 ವರ್ಷ ಆಯಿತು ಅವ್ರು ಬಂದು. ಹುಡುಗ ಮಾತ್ರ ಭದ್ರಾವತಿಯವನೇ, ಜೈ ಭೀಮನಗರದಲ್ಲೇ ಇರೋದು, ಜೈ ಭೀಮನಗರ ನಿವಾಸಿನೇ ಅವನು. ನಂದಿಕೇಶ್ವರ ಅಂತೇಳಿ ಹುಡುಗನ ಹೆಸರು. ಹುಡುಗ ಅಲ್ಲಿರೋದೇ, ಹುಡುಗಿನೂ ಅಲ್ಲಿ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಆಯಿತು, ಲವ್ ಆಗಿ ಅವ್ರಿಗೆ ಕರ್ಕೊಂಡು ಹೋದ್ರು ಸರ್. ಕರ್ಕೊಂಡು ಹೋದ್ಮೇಲೆ ಅವರು ಆ ಹುಡುಗರ ಕಡೆಯವರೆಲ್ಲ ಹೋಗಿ ಕಂಪ್ಲೇಂಟ್ ಮಾಡಿದ್ರು. ಕಂಪ್ಲೇಂಟು ಕೊಟ್ಟಿದ್ದರು. ಕಂಪ್ಲೇಂಟ್ ಕೊಟ್ಟಿದ್ಮೇಲೆ ನಮಗೆ ನಾವೇನು ಮಾಡೋಕ್ಕಾಗುತ್ತೆ ಅಂತೇಳಿ ಇವ್ನು ಹುಡುಗ ಹೋಗಿ ಸುಮ್ಮನೆ ನಿಂತ್ಕೊಂಡಿದ್ದ ತಪ್ಪಿಗೆ ಅವನ್ನ ವಾದ ಮಾಡಿದ ತಕ್ಷಣ ಮನೆ ಹತ್ರ ಕರ್ಸೋದು, ಮನೆ ಫೋನ್ ಮಾಡಿ ಕರೆಸಿ ಈ ಥರ ಮಾಡಿದ್ದಾರೆ ಸ್ವಾಮಿ ಅವರು. ನಾನು ಕಿರಣ್ ಕುಮಾರ್ ಅವ್ರ ತಾಯಿ. ಅವ್ನು ಪೇಂಟಿಂಗ್ ಕಾಲೇಜ್ ಮುಗಿದ ಮೇಲೆ ಪೇಂಟಿಂಗ್ ಕೆಲ್ಸಕ್ಕೆ ಹೋಗಿ ಸಂಜೆ 6 ಗಂಟೆಗೆ ಬರ್ತಾನೆ. 6 ಗಂಟೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ನಾವಿರೋದು ದುರ್ಗಿ ನಗರದಲ್ಲಿ ಬಾಡಿಗೆಗೆ. ಬೀದಿ ಮೇಲೆ ಇವ್ನು ಬರ್ತಾನೆ, ಜೈ ಭೀಮ್ ನಗರಕ್ಕೆ ಬರ್ತಾನೆ, ಫ್ರೆಂಡ್ಸ್ ಇದ್ದಾರೆ ಅಲ್ಲ ಅಂತ. ಹಂಗಾಗಿ ಅವ್ನು ಕೈಕಾಲು ಮುಖ ತೊಳ್ಕೊಂಡು ಇಲ್ಲಿಗೆ ಬಂದಿದ್ದಾನೆ, ಸರ್ಕಲ್ಗೆ. ಅಲ್ಲಿ ಟೀ ಕುಡ್ದು ಬಂದಿದ್ದಾರಂತೆ. ಅದು ಅವ್ನಿಗೆ ಯಾವ ದ್ವೇಷನೂ ಇರಲಿಲ್ಲ. ಟೀ ಕುಡ್ದು ಬಂದಮೇಲೆ ನಮ್ಮ ತಂಗಿ 7:15 ಫೋನ್ ಮಾಡೈತೆ, ಈ ಕಿರಣನಿಗೆ ಚಾಕು ಹಾಕ್ಬಿಟ್ಟಿದ್ದಾರೆ, ಕೆಂಚ ಮತ್ತು ಶಶಿ, ಭರತ್, ಪ್ರಸನ್ನ ಇವರೆಲ್ಲ ಹಾಕ್ಬಿಟ್ಟಿದ್ದಾರೆ, ಬಾ ಬೇಗ ಅಂತ. ನಾವು ಈಗ ಅವ್ನು ಕೆಲ್ಸಕ್ಕೆ ಹೋಗಿ ಬಂದನಲ್ಲ, ಯಾಕೆ ಹಿಂಗೆ ಮಾಡಿದ್ದಾನೆ, ಅವ್ನು ಯಾರು ಸುದ್ದಿಗೆ ಹೋಗಲ್ಲ ಅಂತ ಹೇಳ್ತಾ ಇದ್ರೆ, ಇವನು ಅದೇ ಸೂರಿಗೆ ಹಾಕ್ಬೇಕು ಅಂದ್ಕೊಂಡಿದ್ರಂತೆ, ಹೊಡಿಬೇಕು ಅಂದ್ಕೊಂಡಿದ್ರಂತೆ. ಅವ್ನ ಫ್ರೆಂಡಿಗೆ ಹೊಡಿಬೇಕು ಅಂದ್ಕೊಂಡಿದ್ದಾರೆ ಕಣಮ್ಮ ಅಂತ ನನ್ನ ಹತ್ರ ಹೇಳ್ತಾ ಇದ್ದ. ಹುಷಾರಾಗಿರಬೇಕು, ಅವ್ನಿಗೆ ಹೊಡಿಬೇಕು ಅಂದ್ಕೊಂಡಿದ್ದಾರೆ ಜನ ಇವರು ಅಂದ್ಕೊಂಡು. ಬೇಡ ಕಣ ನೀನು ಹುಷಾರಾಗಿರಿ, ಹೆಂಗೋ ಏನಂದರೆ ಅವನೊಬ್ಬರು ಸುದ್ದಿಗೆ ಹೋಗಲ್ಲ, ಮಾತಾಡೋನು ಅಲ್ಲ. ಅವನಿಂದ ಇವ್ರ ಕಣೆಗೆ ಹೊಡ್ತಾ ಬಿದ್ದಿರೋದು. ಅಲ್ಲೇ ಹೊಡೆದಿದ್ರೆ ಎದೆಗೆ ಅಲ್ಲೇ ಬಿದ್ದೋಗ್ಬಿಟ್ಟಿದಂತೆ. ಯಾರೋ ಬಂದು ನಮ್ಮ ತಂಗಿಗೆ ಹೇಳಿರೋದಂತೆ, ನಿಮ್ಮ ಕಿರಣ ಬಿದ್ದೋಗಿದ್ದಾನೆ ನೋಡಿ, ಏನೋ ಗಲಾಟೆ ಆಗ್ತೈತೆ, ಬಂದು ನೋಡಿದ್ರೆ ಬಿದ್ದೋಗ್ಬಿಟ್ಟಿದ್ದಾನಂತೆ ಇವ್ನು ಕೆಳಗಡೆ. ಆಮೇಲೆ 10 ಗಂಟೆಗೆ ಇಲ್ಲಿ ಬಂದಮೇಲೆ ಅವ್ನ ಜೀವ ಹೋಗಿರೋದು. ತುಂಬ ಬ್ಲೀಡಿಂಗ್ ಆಗ್ತಾಯಿತ್ತು. ಅಯ್ಯೋ ಇವನು ಪೇಂಟಿಂಗ್ ಕೆಲ್ಸಕ್ಕೆ ಹೋಗಿ ಬಂದು ಇಷ್ಟರಲ್ಲಿ ಅರ್ಧ ಗಂಟೆಲಿ ಹಿಂಗೆ ಮಾಡ್ಕೊಂಡಲ್ಲ ಅಂತ ಅವನೊಂದು ಯಾರು ಸವಾಸನೂ ಹಿಡಿಯಲ್ಲ, ಈ ಸೂರಿ ಜೊತೆನೇ ಇರ್ತಾಯಿದ್ದಿತ್ತು. ಅವನೇ ಫೋನ್ ಮಾಡಿ ಕರೆಯೋನು, ದಿವಸ 6 ಗಂಟೆ ಆದರೆ ಬಾರ ಟೀ ಕುಡಿಯೋಕ್ಕೆ ಅಂತ. ಇನ್ನು ಅವ್ರು ಬಿಟ್ಟರೆ ಯಾರ ಜೊತೆನೂ ಹಿಡಿತಾ ಇರಲಿಲ್ಲ ಅವನು. ಅವನು ಇವ್ನ ಫ್ರೆಂಡ್ಸ್ ಎಲ್ಲ ಅಂತ ಇವ್ನಿಗೆ ಹೊಡೆದಿರೋದು. ನಮ್ಗೆ ಅವ್ರಿಗೇನು ದ್ವೇಷನೇ ಇರಲಿಲ್ಲ. ಆ ಬೇವರ್ಸಿಗಳು ಏನು ಇಟ್ಕೊಂಡಿದ್ರೇನೋ ಗೊತ್ತಿಲ್ಲ. 6 ತಮಿಳು ಬೇವರ್ಸಿ ಮುದೆಗಳು, ನಾವು ತೆಲುಗು. ಅವ್ರು ಬೇರೆ ಕ್ಯಾಸ್ಟು, ನಾವು ಬೇರೆ ಕ್ಯಾಸ್ಟು. ಅದಕ್ಕೂ ನಮ್ಗೆ ಸಂಬಂಧನೇ ಇಲ್ಲ. ನಾವು ಅವ್ರ ಸುದ್ದಿಗೂ ಹೋಗ್ತಾ ಇರಲಿಲ್ಲ. ಅವನು ಇವನು ದೊಡ್ಡವನು ಕಿರಣ್ ಕುಮಾರ್, ಸಣ್ಣವನು ಅರುಣ್ ಕುಮಾರ್ ಅಂತ, ಇಬ್ಬರೇ ಗಂಡು ಮಕ್ಕಳು. ಇವನು ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದ. ಓದ್ಕೊಂಡೆ ಅವನು ಪೇಂಟಿಂಗ್ ಕೆಲ್ಸಕ್ಕೆ ಹೋಗ್ತಾ ಇದ್ದ. ಮನೆಗೆ ಹೆಲ್ಪ್ ಮಾಡ್ಕೊಂಡಿದ್ದು. ಒಬ್ರು ಸುದ್ದಿಗೆ ಬೇಡಮ್ಮ, ನಾವು ಚೆನ್ನಾಗಿರಬೇಕು, ಕೂಲಿ ನಾಲಿ ಮಾಡ್ಕೊಂಡಿದ್ರು, ನಾನು ಒಳ್ಳೆ ಹೆಸರು ಪಡಿಬೇಕು ಅನ್ನೋದು ಅವ್ನಿಗೆ ಹೆಸರು ಇದ್ದಿತ್ತು. ಒಬ್ರು ಸುದ್ದಿಗೆ ಹೋಗೋನಲ್ಲ, ಒಬ್ರು ಬೀಡಿ ಏನು ಕುಡಿಯೋನಲ್ಲ, ಮದು ಒಂದು ಹಾಕ್ಕೊತ ಇದ್ದವನಷ್ಟೇ. ಇನ್ನೊಬ್ರು ಸುದ್ದಿಗೂ ಹೋಗ್ತಾ ಇರಲಿಲ್ಲ. ಅಂಥವ್ನಿಗೆ ಹಿಂಗೆ ಮಾಡಿಬಿಟ್ರು ಅವರು. ಅವ್ರು 7 ಜನ ಅಂತ ಸೇರ್ಕೊಂಡು ಮಾಡಿದ್ರು. ಅವ್ರ ತಾಯಿ ಅಂದಿರ ಅಜ್ಜಂದಿರ ಸಪೋರ್ಟ್ ಕೊಡ್ತಾರೆ, ಈ ಕಡೆ ಕೌನ್ಸಿಲರು ಸಪೋರ್ಟ್ ಇದೆ. 2 ಸಲ ಅವ್ರು ಜೈಲಿಗೆ ಹೋಗಿ ಬಂದ್ರಲ್ಲ, ಅವ್ನ ಬೇಲ್ ಮೇಲೆ ಬಿಡಿಸ್ಕೊಟ್ಟ. ಅವ್ನು ಸಪೋರ್ಟ್ ಇದ್ಮೇಲೆ ಇವ್ರು ಏನು ಬೇಕಾದರೂ ಮಾಡೋಕ್ಕೆ ಬಂದರು. ಇವ್ರ ಸಪೋರ್ಟ್ ಇದೆಯಲ್ಲ, ದೊಡ್ಡವ್ರ ಸಪೋರ್ಟು. ನಾವೇನು ಮಾಡ್ಕೊಂಡು ಬಂದ್ರೆ ನಮಗೆ ಬಿಡಿಸ್ಕೊಂಡು ಬರ್ತಾರೆ. ಎದುರಿಸ್ಬೇಕು ಇವರಿಗೆ, ಈ ಥರ ಮಾಡಿದ್ರೆ ನಮಗೆ ನೋಡಿ ಎದುರ್ಬೇಕು ಇವರು ಅಂತ ಉದ್ದೇಶ ಇಟ್ಕೊಂಡೇ ಮಾಡಿರೋದು. ಹಿಂಗೆ 8:15ಗೆ ಆ ಹುಡುಗರು ನಮ್ಮ ಬಾಮೈದಿನಿಗೆ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗಿದ್ದು, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆಯಾಗಬೇಕು, ರಾಜ್ಯದ ರೈತರ ಹಾಗೂ ಬಡವರ ಬಗ್ಗೆ ಚರ್ಚೆಯಾಗಬೇಕು ಅನ್ನೋದಾಗಿ ಮುಖ್ಯಮಂತ್ರಿಗಳಿಗೆ ಕಿವಿಮಾತು ಹೇಳಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಇಂದು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಒಬ್ಬರಿಗೊಬ್ಬರು ಕತ್ತಿ ಮಸೆಯುತ್ತಿದ್ದಾರೆ, ಹೀಗಾಗಿ ಅಧಿವೇಶನ ಸೇರಿದಂತೆ ಸಮಸ್ಯೆಗಳು ಬದಿಗೊತ್ತಲಾಗಿವೆ ಎಂದಿದ್ದಾರೆ. ಇನ್ನು ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ ಅನುದಾನ ನೀಡುತ್ತಿಲ್ಲ ಎಂದು ಹೇಳಲಾಗದು, ಏಕೆಂದ್ರೆ ರಾಜ್ಯ ಸರ್ಕಾರ ತನ್ನ ಪಾಲಿನ ಹಣವನ್ನ ಬಿಡುಗಡೆ ಮಾಡಲಿ, ಈ ಮೂಲಕ ಒಂದು ಹೆಜ್ಜೆ ಮುಂದಿಡಲಿ. ಆದರೆ ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿ ಹಣ ಹೊಂದಿಸಲಾಗುತ್ತಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ನಾಯಕರಿಗೂ ಯಾವುದೇ ಹಣ ಬರುತ್ತಿಲ್ಲ ಎಂದು ಹೇಳಿದ್ದಾರೆ.
ಚಳಿಗಾಲದ ಅಧಿವೇಶನ ಕಳೆದ ಸೋಮವಾರದಿಂದ ಪ್ರಾರಂಭ ಆಗಿದೆ. ಬೆಳಗಾವಿ ಚಳಿಗಾಲದ ಅಧಿವೇಶನದ ದಿನಾಂಕ ಘೋಷಣೆ ಆದಾಗ ನಾನು ಬೆಂಗಳೂರಿನಲ್ಲೂ ಕೂಡ ಮಾಧ್ಯಮದ ಸ್ನೇಹಿತರ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೊಂದು ಕಿವಿ ಮಾತನ್ನು ಹೇಳಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಸುವರ್ಣಸೌಧದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ನಾಡಿನ ರೈತರ, ಕೃಷಿಕರ, ಬಡವರ, ನೇಕಾರರೆಲ್ಲ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಬೇಕು. ಆದರೆ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೆ ಮುಖ್ಯಮಂತ್ರಿ ಕುರ್ಚಿಗೇನು ಪೈಪೋಟಿ ನಡೀತಾ ಇದೆ. ಸದ್ಯದಲ್ಲೇ ಸಮಸ್ಯೆ ಬಗೆಹರಿಯುವುದಿಲ್ಲ. ಯಾವ ಪುರುಷಾರ್ಥಕ್ಕೆ ನೀವು ಬೆಳಗಾವಿನಲ್ಲಿ ಅಧಿವೇಶನ ಮಾಡ್ತೀರಿ, ಸಾಧ್ಯ ಅದನ್ನ ಮುಂದೂಡಿ ನಿಮ್ಮ ನಾಯಕತ್ವದ ಸಮಸ್ಯೆ ಬಗೆಹರಿಸಿಕೊಂಡ ನಂತರವೇ ಅಧಿವೇಶನ ನಡೆಸಿ. ಆಗ ಮಾತ್ರ ರೈತರ ಸಮಸ್ಯೆಗಳಿಗೆ ಎಲ್ಲ ಸಮಸ್ಯೆಗಳು ಕೂಡ ಉತ್ತರವನ್ನು ಪಡೆದುಕೊಳ್ಬೋದು ಅನ್ನುವ ಕಿವಿಮಾತನ್ನು ನಾವು ಹೇಳಿದ್ವಿ. ಆದರೆ ಇದು ಯಾವುದಕ್ಕೂ ಕೂಡ ಕಿವಿಗೊಡದೇ ಬೆಳಗಾವಿ ಅಧಿವೇಶನ ಕಳೆದ ಒಂದು ವಾರದಿಂದ ಪ್ರಾರಂಭ ಆಗಿದೆ. ಪಾಪ ಸಚಿವರುಗಳಿಗೆ ಸದನದಲ್ಲಿ ಕೂತು ವಿಪಕ್ಷ ನಾಯಕರ ಮಾತುಗಳನ್ನು ಕೇಳಬೇಕು, ರಾಜ್ಯದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡದಕ್ಕೆ ಸ್ಪಂದನೆ ಮಾಡಬೇಕು ಅನ್ನುವ ವ್ಯವಧಾನವೂ ಕೂಡ ಆಡಳಿತ ಪಕ್ಷಕ್ಕೆ ಇಲ್ಲದೆ ಇರುವಂಥದ್ದು ನಿಜವಾಗ್ಲೂ ಕೂಡ ಇದು ದುರ್ದೈವ. 2 ವರ್ಷದಿಂದ ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದ್ದಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಒಬ್ಬರಿಗೊಬ್ಬರಿಗೆ ಇವತ್ತು ಕತ್ತಿ ಮಸುತ್ತಾ ಇರುವಂಥದ್ದು. ಇದರ ಪರಿಣಾಮ ರಾಜ್ಯದ ಮೇಲೆ ಆಗ್ತಾ ಇದೆ. ನಾವು ಬಿಜೆಪಿ ಹೇಳಿದ್ರೆ ಕಾಂಗ್ರೆಸ್ ಹೇಳ್ತಾರೆ ಇದು ನಮ್ಮ ಆಂತರಿಕ ವಿಚಾರ. ನಾನು ಹೇಳಿದೆ ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ. ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅಲ್ಲ, ರಾಜ್ಯದ ಮುಖ್ಯಮಂತ್ರಿಗಳು. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕಾಗಿರುವಂಥದ್ದು ಆದ್ಯ ಕರ್ತವ್ಯ. ಹಾಗಾಗಿ ಅದನ್ನು ಬಗೆಹರಿಸ್ಕೊಳ್ಳಿ ಅನ್ನೋ ಮಾತನ್ನು ನಾವು ಹೇಳಿದ್ವಿ. ಚಳಿಗಾಲದ ಅಧಿವೇಶನ ಕಳೆದ ಸೋಮವಾರದಿಂದ ಪ್ರಾರಂಭ ಆಗಿದೆ. ಬೆಳಗಾವಿ ಚಳಿಗಾಲದ ಅಧಿವೇಶನದ ದಿನಾಂಕ ಘೋಷಣೆ ಆದಾಗ ನಾನು ಬೆಂಗಳೂರಿನಲ್ಲೂ ಕೂಡ ಮಾಧ್ಯಮದ ಸ್ನೇಹಿತರ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೊಂದು ಕಿವಿ ಮಾತನ್ನು ಹೇಳಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಸುವರ್ಣಸೌಧದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ನಾಡಿನ ರೈತರ, ಕೃಷಿಕರ, ಬಡವರ, ನೇಕಾರರೆಲ್ಲ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಬೇಕು. ಆದರೆ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೆ ಮುಖ್ಯಮಂತ್ರಿ ಕುರ್ಚಿಗೇನು ಪೈಪೋಟಿ ನಡೀತಾ ಇದೆ. ಸದ್ಯದಲ್ಲೇ ಸಮಸ್ಯೆ ಬಗೆಹರಿಯುವುದಿಲ್ಲ. ಯಾವ ಪುರುಷಾರ್ಥಕ್ಕೆ ನೀವು ಬೆಳಗಾವಿನಲ್ಲಿ ಅಧಿವೇಶನ ಮಾಡ್ತೀರಿ, ಸಾಧ್ಯ ಅದನ್ನ ಮುಂದೂಡಿ ನಿಮ್ಮ ನಾಯಕತ್ವದ ಸಮಸ್ಯೆ ಬಗೆಹರಿಸಿಕೊಂಡ ನಂತರವೇ ಅಧಿವೇಶನ ನಡೆಸಿ. ಆಗ ಮಾತ್ರ ರೈತರ ಸಮಸ್ಯೆಗಳಿಗೆ ಎಲ್ಲ ಸಮಸ್ಯೆಗಳು ಕೂಡ ಉತ್ತರವನ್ನು ಪಡೆದುಕೊಳ್ಬೋದು ಅನ್ನುವ ಕಿವಿಮಾತನ್ನು ನಾವು ಹೇಳಿದ್ವಿ. ಆದರೆ ಇದು ಯಾವುದಕ್ಕೂ ಕೂಡ ಕಿವಿಗೊಡದೇ ಬೆಳಗಾವಿ ಅಧಿವೇಶನ ಕಳೆದ ಒಂದು ವಾರದಿಂದ ಪ್ರಾರಂಭ ಆಗಿದೆ. ಪಾಪ ಸಚಿವರುಗಳಿಗೆ ಸದನದಲ್ಲಿ ಕೂತು ವಿಪಕ್ಷ ನಾಯಕರ ಮಾತುಗಳನ್ನು ಕೇಳಬೇಕು,
ರಾಜ್ಯದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡದಕ್ಕೆ ಸ್ಪಂದನೆ ಮಾಡಬೇಕು ಅನ್ನುವ ವ್ಯವಧಾನವೂ ಕೂಡ ಆಡಳಿತ ಪಕ್ಷಕ್ಕೆ ಇಲ್ಲದೆ ಇರುವಂಥದ್ದು ನಿಜವಾಗ್ಲೂ ಕೂಡ ಇದು ದುರ್ದೈವ. 2 ವರ್ಷದಿಂದ ಒಗ್ಗಟ್ಟಿನ ಮಂತ್ರನ ಜಪಿಸ್ತಾ ಇದ್ದಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಒಬ್ಬರಿಗೊಬ್ಬರಿಗೆ ಇವತ್ತು ಕತ್ತಿ ಮಸುತ್ತಾ ಇರುವಂಥದ್ದು. ಮತ್ತಷ್ಟು ಏರಿಕೆಯಾಗಿದೆ ರಾಜ್ಯದಲ್ಲಿನ ವಿಪರೀತ ಚಳಿಯ ವಾತಾವರಣ. ಈ ಕುರಿತ ಹೆಚ್ಚಿನ ಮಾಹಿತಿ ತಿಳಿಯೋಣ ಪುಟ್ಟ ವಿರಾಮದ ನಂತರ. ನಿಮ್ಮೂರಿನಲ್ಲಿ ಸಮಸ್ಯೆಗಳು ಇವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೇ? ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಿಮ್ಮೂರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ. ವಾಟ್ಸ್ಆಪ್ ವರದಿಗಾರ. ವಿಶ್ವವಿಖ್ಯಾತ ಜೋಗ ಜಲಪಾತ, ಆಗುಂಬೆಯ ವೈಭವ, ಕೊಡಚಾದ್ರಿಯ ಸೌಂದರ್ಯ, ತುಂಗೆ ಮತ್ತು ಭದ್ರೆಯರ ಆರ್ಭಟ, ಶರಾವತಿ ನದಿಯ ವಿಹಂಗಮ ನೋಟ, ಮಲೆನಾಡ ಹೆಬ್ಬಾಗಿಲಿನ ಸಮಗ್ರ ಚಿತ್ರಣ, ಈಸೂರಿನ ಹೋರಾಟದ ಕಿಚ್ಚು, ಸಮಾಜವಾದಿ ನೆಲಗಟ್ಟು ರಾಜಕೀಯ ಶಕ್ತಿ ಕೇಂದ್ರ. ಮಲೆನಾಡಿನ ಸಮಗ್ರ ಸುದ್ದಿಗಳಿಗಾಗಿ ಕನ್ನಡ ಮೀಡಿಯಂ 24x7 ವೀಕ್ಷಿಸಿ. ಫೇಸ್ಬುಕ್ನಲ್ಲಿ 2 ಲಕ್ಷ ಫಾಲೋವರ್ಸ್, ಯೂಟ್ಯೂಬ್ನಲ್ಲಿ 1,90,000 ಸಬ್ಸ್ಕ್ರೈಬರ್ಸ್, ರಾಜ್ಯಾದ್ಯಂತ ಕೋಟಿ ಕೋಟಿ ವೀಕ್ಷಕರು. ಕೋಟಿ ಕೋಟಿ ವೀಕ್ಷಕರಿಗೆ ಧನ್ಯವಾದಗಳು. ನಿಮ್ಮ ಕನ್ನಡ ಮೀಡಿಯಂ 24x7. ವಿರಾಮದ ನಂತರ ನಮ್ಮವರು ನಮ್ಮ ಸುದ್ದಿಗೆ ಸ್ವಾಗತ. ರಾಜ್ಯದಲ್ಲಿ ಹಲವು ದಿನಗಳಿಂದ ಶುಷ್ಕ ವಾತಾವರಣವಿದ್ದು ಮೈಕೊರೆಯುವ ಚಳಿಯು ಏರಿಕೆಯಾಗ್ತಾ ಇದೆ. ಬೆಳಗಾವಿ, ಬಾಗಲಕೋಟೆ ಸೇರಿ ಹಲವು ಜಿಲ್ಲೆಗಳಲ್ಲಿ ಮುಂದಿನ 2 ದಿನಗಳಲ್ಲಿ ಶೀತದ ಅಲೆಗಳು ಉಂಟಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಉತ್ತರ ಒಳನಾಡು, ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಹಲವು ಜಿಲ್ಲೆಗಳಲ್ಲಿ ಹಲವು ದಿನಗಳಿಂದ ಒಣಹವೆಯ ವಾತಾವರಣ ಇದ್ದು ಇಂದು ಅದೇ ಹವಾಮಾನ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮುಂದಿನ 2 ದಿನಗಳವರೆಗೆ ಕರ್ನಾಟಕದಾದ್ಯಂತ ತಾಪಮಾನದಲ್ಲಿ ಇಳಿಕೆಯಾಗಲಿದ್ದು ಮುಂದಿನ 2 ದಿನಗಳಲ್ಲಿ ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಗದಗ, ಕಲಬುರಗಿ, ವಿಜಯಪುರ, ರಾಯಚೂರು, ಯಾದಗಿರಿ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬಳ್ಳಾರಿ ಮತ್ತು ದಕ್ಷಿಣ ಒಳನಾಡಿನ ವಿಜಯನಗರ ಜಿಲ್ಲೆಗಳಲ್ಲಿ ತೀವ್ರ ಶೀತ ಅಲೆಯ ಸಾಧ್ಯತೆ ಹೆಚ್ಚು. ಕರಾವಳಿಯ ಜಿಲ್ಲೆಗಳಾದ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಣಹವೆ ಇರಲಿದೆ ಎಂದು ತಿಳಿಸಿದೆ. ದಕ್ಷಿಣ ಒಳನಾಡಿನ ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ,
ಮಂಡ್ಯ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ಕೊಡಗು, ಚಾಮರಾಜನಗರ, ಮೈಸೂರು, ತುಮಕೂರು ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿಯೂ ಒಣಹವೆಯ ವಾತಾವರಣ ಇರಲಿದೆ. ಉತ್ತರ ಒಳನಾಡು ಭಾಗದ ಜಿಲ್ಲೆಗಳಾದ ಬೆಳಗಾವಿ, ಬೀದರ್, ವಿಜಯಪುರ, ಬಾಗಲಕೋಟೆ, ಹಾವೇರಿ, ಗದಗ, ಧಾರವಾಡ, ಕಲಬುರಗಿ, ಕೊಪ್ಪಳ, ಬಳ್ಳಾರಿ, ರಾಯಚೂರು, ಯಾದಗಿರಿ ಮತ್ತು ವಿಜಯನಗರದಲ್ಲಿ ಕಳೆದ ಹಲವು ದಿನಗಳಿಂದ ಒಣಹವೆಯ ವಾತಾವರಣವಿದ್ದು ಇಂದು ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಶಿವಮೊಗ್ಗ ಪಾಲಿಕೆ ಬಡವರ ಪಾಲಿನ ನರಕವಾಗಿದೆ ಮತ್ತು ಭ್ರಷ್ಟಾಚಾರದ ಬ್ರಹ್ಮಾಂಡವಾಗಿದೆ ಎಂದು ರಾಷ್ಟ್ರಭಕ್ತರ ಬಳಗದ ಕೆಇ ಕಾಂತೇಶ್ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಹುಮಹಡಿ ಕಟ್ಟಡದಲ್ಲಿ 118 ಮಳಿಗೆಗಳಿವೆ. ಕಟ್ಟಿ 2 ವರ್ಷಗಳಾಗಿವೆ. ಪ್ರತಿ ತಿಂಗಳು 1 ಮಳಿಗೆಗೆ 5,000 ರೂಪಾಯಿ ಹಣ ಬಾಡಿಗೆಗೆ ನಿಗದಿಪಡಿಸಿ ಹಂಚಿದ್ರು. 1,41,60,000 ಬಾಡಿಗೆ ಬರಬೇಕಿತ್ತು. ಮುಂಗಡ ಪಾವತಿ 23 ತಿಂಗಳಿಗೆ 1 ಎಂದು ಕಟ್ಟಿಸಿಕೊಂಡಿದ್ರು. 1,70,000 ಆಗಬೇಕಿತ್ತು, ಬಂದಿಲ್ಲ. ಗೌರವ ಲಾಡ್ಜ್ ಬಳಿ ಇರುವ ಪಾಲಿಕೆ ಚಾಣಕ್ಯ ಸಂಕೀರ್ಣದಲ್ಲಿ 98 ಮಳಿಗೆ ಇದೆ. 5 ವರ್ಷವಾಗಿದೆ ಪಾಲಿಕೆಗೆ ಹಸ್ತಾಂತರವಾಗಿ, ಆದರೆ 1 ಮಳಿಗೆಯೂ ಹಂಚಿಕೆಯಾಗಿಲ್ಲ. 5 ವರ್ಷದಲ್ಲಿ ಬಾಡಿಗೆ ಹಂಚಿದ್ರೆ 5 ಕೋಟಿಗೂ ಹೆಚ್ಚು ಹಣ ಬಾಡಿಗೆ ರೂಪದಲ್ಲಿ ಬರಬೇಕಿತ್ತು, ಬಂದಿಲ್ಲ. ಗಾಂಧಿನಗರದಲ್ಲಿ 13 ವಾಣಿಜ್ಯ ಸಂಕೀರ್ಣವಿದೆ. ಬಾಡಿಗೆ ನೀಡಿದ್ರೆ ಇದುವರೆಗೂ 11 ಕೋಟಿ 11 ಲಕ್ಷ ರೂಪಾಯಿ ಸಂಗ್ರಹವಾಗಬೇಕಿತ್ತು. ಆದರೆ ಪಾಲಿಕೆಗೆ ಆಸಕ್ತಿಯೇ ಇಲ್ಲವೆಂದು ಆರೋಪಿಸಿದ್ದಾರೆ. ಇಷ್ಟು ಮಳಿಗೆ ಬಾಡಿಗೆಗೆ ಕೊಟ್ಟಿದ್ರೆ 500 ಕುಟುಂಬಗಳು ಬದುಕುತ್ತಿದ್ವು. ಪಾಲಿಕೆ ಆಯುಕ್ತರಿಗೆ ಏಜೆಂಟರ ಮುಖಾಂತರ ಈ ಸ್ವತ್ತು ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಬಡವ ಈ ಸ್ವತ್ತಿಗೆ 60,000 ಲಂಚ ನೀಡಬೇಕಿದೆ. ಜಿಲ್ಲಾಧಿಕಾರಿಗಳ ಆಟದ ಮೈದಾನದ ಬಗ್ಗೆ ಪಾಲಿಕೆ ನವೆಂಬರ್ ಒಳಗೆ ವರದಿ ನೀಡಬೇಕೆಂದು ಸಮಯ ನಿಗದಿಪಡಿಸಿದ್ರು. ಯಾವುದೇ ವರದಿಯನ್ನ ನ್ಯಾಯಾಲಯಕ್ಕೆ ನೀಡಿಲ್ಲ ಎಂದು ದೂರಿದ್ದಾರೆ. ಕೂಡ ಗಮನಿಸಿ, ರಾಷ್ಟ್ರಭಕ್ತ ಬಳಗದಿಂದ ನಾವೊಂದು ತೀರ್ಮಾನ ಮಾಡಿದ್ದೀವಿ. ಇನ್ನು 15-20 ದಿನಗಳ ಒಳಗೆ ಶಿವಮೊಗ್ಗ ನಗರ ಪಾಲಿಕೆಯ ಪ್ರತಿಯೊಂದು ವಾರ್ಡಲ್ಲೂ ಕೂಡ ರಾಷ್ಟ್ರಭಕ್ತ ಬಳಗದ 20 ಸದಸ್ಯರ ತಂಡ ನಾವು ಎಲ್ಲಾ ವಾರ್ಡಲ್ಲೂ ಕೂಡ ನಾವು ಸಂಚಾರ ಮಾಡ್ತೀವಿ. ಅಧಿಕಾರಿಗಳನ್ನು ಕೂಡ ಕರಿತೀವಿ. ಏನೇನ್ ಸಮಸ್ಯೆ ಇದೆ ಅದನ್ನ ಜನರನ್ನ ಅವ್ರಿಗೆ ಅಧಿಕಾರ ಗಮನಕ್ಕೆ ತರ್ತೀವಿ. 15-20 ದಿನಗಳಲ್ಲಿ ಅವರಿಗೆ ಕಾಲಾವಕಾಶ ಕೊಡ್ತೀವಿ. ಇದೇನು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿದೆ, ಇನ್ನು 15 ದಿವಸದಲ್ಲಿ ನೀವು ಅದನ್ನ ಲಾಟ್ರಿ ಮಾಡ್ತಿರೋ, ಸಂಬಂಧಪಟ್ಟಂತ ವ್ಯಕ್ತಿಗಳು ಅದು ಅಲಾಟ್ಮೆಂಟ್ ಆಗ್ಬೇಕು. ಅಲಾಟ್ಮೆಂಟ್ ಆಗಿಲ್ಲ ಅಂತ ಆಯ್ತು ಅಂದ್ರೆ ಜನವರಿ 2ನೇ ತಾರೀಕು ಮಹಾನಗರ ಪಾಲಿಕೆ ಮುತ್ತಿಗೆ ರಾಷ್ಟ್ರಭಕ್ತ ಬಳಗದಿಂದ ನಾವು ಆಗ್ತೀವಿ. 2ನೇ ನಾವು ಅಹೋರಾತ್ರಿ ಧರಣಿ ಕೂಡ ನಾವು ಮಾಡೋರಿದ್ದೀವಿ. ಆತ್ಮೀಯ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರೇ, ಶಿವಮೊಗ್ಗ ಮಹಾನಗರ ಪಾಲಿಕೆ ಬಡವರ ಪಾಲಿಗೆ ಒಂದು ರೀತಿ ನರಕ ಆಗಿರೋದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಮಹಾನಗರ ಪಾಲಿಕೆ ಅಂತಿದ್ದಂಗೆ ಬಡವರ ಪಾಲಿನ ನರಕ ಯಾವ್ದಪ್ಪ ಅಂತಂದ್ರೆ ಅದು ಮಹಾನಗರ ಪಾಲಿಕೆ ಅನ್ನೋದು ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಳೆದ 2-3 ವರ್ಷಗಳಲ್ಲಿ ಭ್ರಷ್ಟಾಚಾರದ ಬ್ರಹ್ಮಾಂಡ ಯಾವ್ದಪ್ಪ ಅಂತಂದ್ರೆ ಅದು ಮಹಾನಗರ ಪಾಲಿಕೆ. ಅನೇಕ ಉದಾಹರಣೆಗಳನ್ನ ನಾವೆಲ್ಲರೂ ಕೂಡ ನೋಡ್ತಾ ಬರ್ಬೋದು. ಉದಾಹರಣೆಗೆ ಶಿವಪ್ಪನಾಯಕ ಹೂವಿನ ಮಾರುಕಟ್ಟೆ ವಾಣಿಜ್ಯ ಸಂಕೀರ್ಣ ಮುಗಿದು ಈಗಾಗಲೇ ಮಹಾನಗರ ಪಾಲಿಕೆ ಹ್ಯಾಂಡ್ ಓವರ್ ಆಗಿ 2 ವರ್ಷ ಆಗಿದೆ. 118 ಮಳಿಗೆಗಳು ಒಟ್ಟು. ಅಂದಾಜು ತಿಂಗಳಿಗೆ 5,000 ರೂಪಾಯಿ ಅಂತ ಹಿಡಿದ್ರು ಕೂಡ ಬಾಡಿಗೆ 2 ವರ್ಷಕ್ಕೆ ಒಟ್ಟು ಬಾಡಿಗೆ ಮೊತ್ತನೇ
1,41,60,000 ರೂಪಾಯಿ. ಜೊತೆಗೆ ಮಿನಿಮಮ್ ಅಡ್ವಾನ್ಸ್ 23 ತಿಂಗಳಿಗೆ 1,35,70,000 ರೂಪಾಯಿ. ಗಾರ್ಡನ್ ಏರಿಯಾ ವಾಣಿಜ್ಯ ಸಂಕೀರ್ಣ ಅಂದ್ರೆ ಗೌರವ ಲಾಡ್ಜಿನ ಎದುರುಗಡೆ ಒಟ್ಟು ಮಳಿಗೆಗಳು 98 ಮಳಿಗೆಗಳು. ಪಾಲಿಕೆಗೆ ಈಗಾಗಲೇ ಹಸ್ತಾಂತರ ಆಗಿ 5 ವರ್ಷ ಆಗಿದೆ. ಮಿನಿಮಮ್ ಬಾಡಿಗೆ ಅಂದ್ರೂ ಕೂಡ 10,000 ರೂಪಾಯಿ ಅಂತ ಹೇಳಿದ್ರೆ 5 ವರ್ಷಕ್ಕೆ 5,88,00,000 ರೂಪಾಯಿ. ಅಡ್ವಾನ್ಸ್ ಮೊತ್ತ 2,25,40,000 ರೂಪಾಯಿ. ಮೂರನೇದು ಗಾಂಧಿನಗರ ವಾಣಿಜ್ಯ ಸಂಕೀರ್ಣ ಒಟ್ಟು ಮಳಿಗೆಗಳು 13, ಮಹಾನಗರ ಪಾಲಿಕೆಗೆ ಹಸ್ತಾಂತರ ಆಗಿ 2 ವರ್ಷ ಆಗಿದೆ. ಮಿನಿಮಮ್ ಬಾಡಿಗೆ ಅಂದ್ರೆ 10,000 ರೂಪಾಯಿ ಅಂತ ಇಟ್ಕೊಂಡ್ರು 2 ವರ್ಷಕ್ಕೆ 31,20,000 ರೂಪಾಯಿ. 23 ತಿಂಗಳಿಗೆ ಒಟ್ಟು ಅಡ್ವಾನ್ಸ್ ಅಂತ ಇಟ್ಕೊಂಡ್ರು ಕೂಡ 29,90,000 ರೂಪಾಯಿ. ಒಟ್ಟು ಬಾಡಿಗೆ ಮತ್ತು ಅಡ್ವಾನ್ಸ್ ಎರಡು ಸೇರಿಸಿದ್ರೆ ಇಷ್ಟನ್ನು ಸೇರಿಸಿದ್ರೆ ಮಹಾನಗರ ಪಾಲಿಕೆ ದುಡ್ಡಿಲ್ಲ, ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಏನೇ ಹೇಳಿದ್ರು ಕೂಡ ಬರೀ ಇಷ್ಟನ್ನೇ ಬಾಡಿಗೆ ತಗೊಂಡಿದ್ರು ಕೂಡ 11,51,00,000 ರೂಪಾಯಿ ಈ 2 ವರ್ಷದಲ್ಲಿ ಅವರಿಗೆ ಕಲೆಕ್ಷನ್ ಆಗ್ತಾ ಇತ್ತು. ಭ್ರಷ್ಟಾಚಾರ ಮತ್ತು ಅಡ್ವಾನ್ಸ್ ಏಜೆಂಟ್ಗಳ ಹಾವಳಿಯಿಂದ ಇವತ್ತಿಗೂ ಕೂಡ ಇದು ಉದ್ಘಾಟನೆ ಆಗಿಲ್ಲ. ನೀವು ಲಾಟ್ರಿ ಮುಖಾಂತರ ಎತ್ತುತ್ತೀರೋ ಯಾವ ಮುಖಾಂತರ ಎತ್ತುತ್ತಾರೋ ಗೊತ್ತಿಲ್ಲ. ಇದಿಷ್ಟು ಮಳಿಗೆಗಳು ನೀವು ಯಾರಿಗಾದ್ರು ಬಾಡಿಗೆ ಕೊಟ್ಟಿದ್ರೆ 500 ಕುಟುಂಬಗಳು ಇವತ್ತು ಮಹಾನಗರ ಪಾಲಿಕೆ ಸೆಳ್ಕೊಂಡು ಒಂದು ತುತ್ತು ಅನ್ನ ತಿಂತಾ ಇತ್ತು. ಏನಕ್ಕೋಸ್ಕರ ಮಾಡಿಲ್ಲ? ಶಿವಪ್ರಾಯಕ ಹೂವಿನ ಮಾರುಕಟ್ಟೆ ವಾಣಿಜ್ಯ ಮಂಡಳಿ ಮಾನ್ಯ ಪ್ರಧಾನಮಂತ್ರಿ ಆಗಳಂತ ನರೇಂದ್ರ ಮೋದಿ ಅವರು 2023 ಇಸ್ವಿಯಲ್ಲಿ ಅದನ್ನು ಉದ್ಘಾಟನೆ ಮಾಡಿದ್ರು. ಅದಾದ ನಂತರ ಮಾನ್ಯ ಮಧು ಬಂಗಾರಪ್ಪನವರು ಕೂಡ ಒಂದು ಬಾರಿ ಅದನ್ನು ಉದ್ಘಾಟನೆ ಮಾಡಿದ್ರು. ಯಾಕೆ ಮಹಾನಗರ ಪಾಲಿಕೆ ಕಮಿಷನರ್ಗೆ ಇದು ಕಾಣ್ತಾ ಇಲ್ವಾ? ಹಾಗೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಒಂದು ಆಟದ ಮೈದಾನ ಆಗಿ ಉಳಿಬೇಕು ಅಂತ ರಾಷ್ಟ್ರಭಕ್ತರ ಬಳಗದಿಂದ ನಾವು ಅನೇಕ ಹೋರಾಟಗಳನ್ನ ನಾವು ಮಾಡ್ಕೊಳ್ತಾ ಬಂದ್ವಿ. ಹೋರಾಟಗಳು ಮಾಡ್ಕೊಳ್ತಾ ಬಂದು ಅದು ಬೇಕಾದಂತ ಎಲ್ಲ ದಾಖಲಾತಿಗಳು ಕೂಡ ನಾವು ಮಹಾನಗರ ಪಾಲಿಕೆ ಕಮಿಷನರ್ ಕೈಲಿ ಕೂಡ ಕೊಟ್ವಿ. ಮಾನ್ಯ ಉಚ್ಚ ನ್ಯಾಯಾಲಯ 17/7/2025 ಇಸ್ವಿ ಒಳಗಡೆನೆ ವರದಿ ಕೊಡಬೇಕು ಅಂತ ಈಗಾಗಲೇ ಅವರು ಸೂಚನೆ ಮಾಡಿದೆ. ಇವತ್ತಿನವರೆಗೂ ಕೂಡ ಯಾವುದೇ ತೀರ್ಮಾನ ಆಗಿಲ್ಲ, ಯಾವುದೇ ವರದಿನೂ ಕೂಡ ಮಹಾನಗರ ಪಾಲಿಕೆಯಿಂದ ಉಚ್ಚ ನ್ಯಾಯಾಲಯಕ್ಕೆ ಹೋಗಿಲ್ಲ. ಆಶ್ರಯ ಬಡಾವಣೆ ಅಂತಿದ್ದಂಗೆನೆ ನಮಗೆಲ್ಲರೂ ಕೂಡ ಸಾಮಾನ್ಯ ಮಹಿಳೆಯರು ತಾಳಿನ ಮಾರ್ಬಿಟ್ಟು ಆ ಒಂದು ಮುಂಗಡ ಕಟ್ಟಿದ್ದಾರೆ, 80,000 ರೂಪಾಯಿ ಕಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿಗಳ ಸಚಿವರು ಹೋದ್ರು, ಜಮೀರ್ ಅಹಮದ್ ವಸತಿ ಸಚಿವರು ಹೋದ್ರು. ಇನ್ನ ಕೇವಲ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಮನೆಗಳನ್ನ ನಾವು ಬಡವರಿಗೆ ನಾವು ಹಂಚ್ತೀವಿ ಅಂತಂದ್ರು, ಭರವಸೆಗಳನ್ನ ಕೊಟ್ರು. ಈ ಕ್ಷಣದವರೆಗೂ ಕೂಡ ಯಾವುದೇ ಒಂದೇ ಒಂದು ಅಲ್ಲಿ ಮನೆಗಳು ಕೊಟ್ಟಿಲ್ಲ. ಸಚಿವರು ಇರ್ಬೋದು ಮತ್ತೆ ವಸತಿ ಸಚಿವರು ಇರ್ಬೋದು, ಯಾವುದೂ ಕೂಡ ಈ ಕ್ಷಣಕ್ಕೂ ಕೂಡ ಒಂದೇ ಒಂದು ಮನೆ ಅಲಾಟ್ ಆಗಿಲ್ಲ. ಮಾನ್ಯ ನಮ್ಮ ಈಗಿನ ಕಮಿಷನರು ಪ್ರತಿ ಒಂದಕ್ಕೂ ಕೂಡ ಏಜೆಂಟ್ ಮುಖಾಂತರ ವ್ಯವಹಾರ ಮಾಡ್ತಾ ಇದ್ದಾರೆ. ಒಂದೇ ಒಂದು ರಸ್ತೆ ಆಗಿಲ್ಲ. 24/7 ಸ್ಮಾರ್ಟ್ ಸಿಟಿ ಇರ್ಬೋದು, ರಸ್ತೆ ಅಗಿತಿದ್ದಂಗೆ ಹಾಗೆ ಬಿಡ್ತಾ ಇದ್ದಾರೆ. ಇತ್ಲಾಗೆ ನೀರು ಇಲ್ಲ, ಇತ್ಲಾಗೆ ರಸ್ತೆನೂ ಹಾಳಾಗ್ತಾ ಇದೆ. ಸ್ಮಾರ್ಟ್ ಸಿಟಿಯಲ್ಲಿ ಏನಾಗಿದೆ, 5 ವರ್ಷ ಮೇಂಟೆನೆನ್ಸ್, ಯಾವುದೇ ಒಂದು ರಸ್ತೆ ಆಗಿದ್ರೆ ಮತ್ತೆ ಅದೇ ಕಾಂಟ್ರಾಕ್ಟರ್ ಅದನ್ನ ಮೇಂಟೆನೆನ್ಸ್ ಕೂಡ ಅವರಲ್ಲಿದೆ. ಇದೆಲ್ಲದನ್ನು ಕೂಡ ಕಮಿಷನರ್ಗೂ ಕೂಡ ಗೊತ್ತಿದೆ, ಎಲ್ಲ ಮಹಾನಗರ ಪಾಲಿಕೆ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಗೊತ್ತಿದೆ. ಇದೆಲ್ಲದನ್ನು ಕೂಡ ಗೊತ್ತಿದ್ದೂ ಕೂಡ ಕಾರ್ಪೊರೇಷನ್ ಕಣ್ಣು ಮುಚ್ಕೊಂಡು ಕೂತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಘಾಟಿ ಸುಬ್ರಹ್ಮಣ್ಯ ರಾಸುಗಳ ಜಾತ್ರೆ ಆರಂಭವಾಗಿದ್ದು, ರಾಜ್ಯ ಸೇರಿದಂತೆ ಹೊರ ರಾಜ್ಯದಿಂದ ರಾಸುಗಳು ರೈತರು ಆಗಮಿಸುತ್ತಿದ್ದಾರೆ. ಅಮೃತ ಮಹಲ್, ಹಳ್ಳಿಕಾರ್ ಸೇರಿದಂತೆ ವಿವಿಧ ತಳಿಯ ಎತ್ತುಗಳು ಜಾತ್ರೆಯಲ್ಲಿ ಭಾಗಿಯಾಗಲಿವೆ. ಜಾತ್ರೆಯಲ್ಲಿ ರಾಸುಗಳ ಖರೀದಿ ಮತ್ತು ಮಾರಾಟಕ್ಕೆ ಬಂದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ತೂವುಗೆರೆ ಹೋಬಳಿ ಬಿಜೆಪಿ ಘಟಕದಿಂದ ಉಚಿತ ಅನ್ನ ಸಂತರ್ಪಣೆ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ. ಬಿಜೆಪಿ ಮುಖಂಡರಾದ ಪ್ರತಾಪ್ ಹಾಗೂ ಹೋಬಳಿ ಘಟಕದ ಬಿಜೆಪಿ ಅಧ್ಯಕ್ಷ ಕೃಷ್ಣಮೂರ್ತಿ ಅವರಿಂದ ಅನ್ನ ಸಂತರ್ಪಣೆ ಕಾರ್ಯ ನಡೆಯಲಿದೆ.
ಈ ಅನ್ನ ಸಂತರ್ಪಣೆ ಕಾರ್ಯ ಜಾತ್ರೆ ಮುಗಿಯುವವರೆಗೂ ನಡೆಯಲಿದೆ. ಮೇವನ್ನು ಉಚಿತವಾಗಿ ಪಡೆದುಕೊಳ್ಳತಕ್ಕದ್ದು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ತಮ್ಮ ಸೇವೆಯಲ್ಲಿ ಯಾವುದೇ ವಾಗ್ವಾದ ತಿಳಿಯದೆ ಪೊಲೀಸರೊಂದಿಗೆ ಸಹಕರಿಸಿ ತಾವು ತಂದಿರುವಂತಹ 112 ಕರೆ ಮಾಡಿ ಮಾಹಿತಿಯನ್ನು ಸಲ್ಲಿಸಿಕೊಳ್ಳಿ. ಸದಾ ನಿಮ್ಮ ಸೇವೆಯಲ್ಲಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಯಾರು ಸಹ ತಮ್ಮ ಒಡವೆ ಮತ್ತು ಹಣದ ಬಗ್ಗೆ ನಿರ್ಲಕ್ಷ್ಯತೆಯನ್ನು ತೋರತಕ್ಕದ್ದಲ್ಲ. ತಮ್ಮ ಹಣವನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಇವುಗಳೆಲ್ಲರಿಗೆ ಮತ್ತೆ ದಯವಿಟ್ಟು ಎಚ್ಚರದಿಂದಿರಿ. ಮೊಬೈಲ್ ಕಳ್ಳರು ಮೋಟಾರು ವಾಹನ ಕಾಯ್ದೆ ನಿಷೇಧಿತ ಪ್ರದೇಶವಾಗಿರುವುದರಿಂದ ನಮ್ಮ ಮೇಲೆ ನೋ ಪಾರ್ಕಿಂಗ್ ಪ್ರಕರಣ ದಾಖಲು ಮಾಡಲಾಗುವ ಈ ಕೂಡಲೇ ತೆರವುಗೊಳಿಸಬೇಕು. ಯಾರು ಸಹ ಸದಾ ಸದಾ ತಲೆ ಮೇಲೆ ಇಟ್ಕೊಂಡು ಮಾಲೀಕರಾದಂತಹ ಮಲ್ಲಿಕಾರ್ಜುನ್ ಅವರು ಈ ಕೂಡಲೇ ನಮ್ಮಲ್ಲಿದೆ. ಆಮೇಲೆ ಆನ್ಲೈನ್ ಪ್ರಕರಣ ದಾಖಲಾಗುವುದು. ನೋ ಪಾರ್ಕಿಂಗ್ ದಂಡ 9776 ಮಲ್ಲಿಕಾರ್ಜುನ್ ಅವರು ನೋ ಪಾರ್ಕಿಂಗ್ ಫೈನ್ ಇದೆ. ಅವರವರ ಎಲ್ಲೇ ಇದ್ರು ಪಾರ್ಕಿಂಗ್ ಎಲ್ಲ ಹಾಕಬೇಕಾಗಿ ಮನವಿ. ದಯವಿಟ್ಟು ಆನ್ಲೈನ್ ನೋ ಪಾರ್ಕಿಂಗ್ ಫೈನ್ ಹಾಕಲಾಗುವುದು. ದಯವಿಟ್ಟು ಅದಕ್ಕೆ ಗಾಡಿ ತೆಗಿರಿ. ಗಾಡಿ ಯಾಕ್ರಿ ರೋಡಲ್ಲಿ ನಿಲ್ಸಿದ್ರ? ಗಾಡಿ ತೆಗಿರಿ.
ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದವರೆಗೂ ಎತ್ತುಗಳು, ದನಗಳು, ರಾಸುಗಳು ಅಲ್ಲಿಂದ ಅವರು ಅಲಂಕಾರ ಮಾಡಿಕೊಂಡು ವ್ಯಾಪಾರ ವಹಿವಾಟುಗಳು ನಡೀತಾ ಇದೆ ಇಲ್ಲಿ. ಈ ಕಾರ್ಯಕ್ರಮ ಸುಮಾರು 7 ರಿಂದ 8 ದಿವಸ ನಡೆಯುವಂತ ಜಾತ್ರೆ ಇದೆ, ದನಗಳ ಜಾತ್ರೆ. ಈ ದನಗಳ ಜಾತ್ರೆಗೆ ದಕ್ಷಿಣ ಭಾರತದಿಂದ ಅಂದ್ರೆ ಆಂಧ್ರ, ತಮಿಳುನಾಡು, ಮೈಸೂರು ಭಾಗ ಮತ್ತೆ ಉತ್ತರ ಕರ್ನಾಟಕ ಆ ಕಡೆಯಿಂದ ಸಾವಿರಾರು ರಾಸುಗಳು, ಎತ್ತುಗಳು, ಜೋಡಿಗಳು ಬಂದಿದೆ ಇಲ್ಲಿ. ಈ ಭಾಗದಲ್ಲಿ ಮತ್ತೆ ವಿಧವಾದಂತ ಹಳ್ಳಿಕಾರ ಆಗಿರ್ಬೋದು, ಅದು ಬೇರೆ ಏನು ಬೀಡ್ ಅಂತಾರಲ್ಲ ನೋಡಿ, ಆತರ ಎತ್ತುಗಳು ಸುಮಾರು ಬಂದಿದೆ ಇಲ್ಲಿ. ವ್ಯಾಪಾರ ವಹಿವಾಟು ಲಾಸ್ಟ್ ಒಂದು 4-5 ವರ್ಷದಿಂದ ಈ ವರ್ಷ ಬಹಳ ಜೋರು ನಡೀತಾ ಇದೆ. ಯಾಕೆ ಅಂತಂದ್ರೆ 3-4 ವರ್ಷದ ಹಿಂದೆಗಡೆ ಏನ್ ಕೊರೋನಾ ಬಂದಿತ್ತು, ಆ ಟೈಮಲ್ಲಿ ಅನ್ನೋ ಕಾರ್ಯಕ್ರಮ ಜಾತ್ರೆ ಯಶಸ್ವಿ ಆಗ್ಲಿಲ್ಲ. ಅವಾಗ ಈ ವರ್ಷ ಯಾವುದೇ ಒಂದು ಅಭ್ಯಂತರ ಇಲ್ದೇನೆ, ಯಾವುದೇ ಒಂದು ತಕರಾರು ಇಲ್ದೇನೆ ಸರ್ಕಾರದಿಂದನೂ ಸಹ ಇಲ್ಲಿ ಬಹಳ ಒಂದು ಸೌಕರ್ಯಗಳನ್ನು ಹಾಕೊಟ್ಟಿದ್ದಾರೆ. ದೇವಸ್ಥಾನದಿಂದ ಊಟವನ್ನ ವ್ಯವಸ್ಥೆಯನ್ನ ಮಾಡಿದ್ದಾರೆ, ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ರಸ್ತೆ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇಲ್ಲಿ. ಮತ್ತೆ ನೈಟ್ ಹೊತ್ತು ಉಳ್ಕೊಳ್ಳುವಂತ ರೈತರಿಗೆ ರಾತ್ರಿ ಹೊತ್ತು ಊಟ ಕೂಡ ವ್ಯವಸ್ಥೆಯನ್ನ ಸರ್ಕಾರದಿಂದ ಮೊನ್ನೆ DC ಸಾಹೇಬರು ಮತ್ತೆ ಉಸ್ತುವಾರಿ ಸಚಿವರಾದಂತ KH ಮುನಿಯಪ್ಪ ಸಾಹೇಬರು ಸರ್ಕಾರದಿಂದ ಮಾಡಿಸಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮತ್ತೆ ನಾವಿಲ್ಲಿ ಪ್ರತಿ ವರ್ಷ ನಾನು ಸುಮಾರು 5 ವರ್ಷದಿಂದನೂ ಇಲ್ಲಿ ರೈತರಿಗೆ ಮತ್ತೆ ಸಾರ್ವಜನಿಕರಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು 3 ದಿವಸಗಳ ಕಾಲ ಹಮ್ಮಿಕೊಳ್ತೀವಿ. ನಾವಿಲ್ಲಿ ಡೈಲಿ 100 kg ಊಟ ಮತ್ತೆ 100 kg ಹಣ್ಣು ಬರ್ತದೆ. ಮತ್ತೆ ಡೈಲಿ 1000-2000 ನೀರ್ ಪಾಕೆಟ್ ಅನ್ನ ಹಂಚುವಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಪ್ರತಿ ವರ್ಷ ಇಟ್ಕೊಂಡಿದ್ದೀವಿ. ಇದು ಸುಮ್ಮನೆ ಅಡ್ವರ್ಟೈಸ್ಮೆಂಟ್ಗೆ ತೋರಿಸ್ಕೊಳ್ಳುವಂತ ಕಾರ್ಯಕ್ರಮ ನಾವು ಮಾಡ್ತಾ ಇಲ್ಲ. ಇದು ಹಸುವಿಂದ ಬರ್ತಾರಲ್ಲ ಜನ, ರೈತರು ದೂರದಿಂದ ಹಳ್ಳಿಯಿಂದ ಬಂದಿಲ್ಲ ಒತ್ತಿಲು ಹೊಡ್ಕೊಂಡ್ ಬಂದಿರ್ತಾರೆ. ಅವರು ಹೋಟೆಲ್ ತಿಂದು ದುಡ್ಡು ಖರ್ಚು ಮಾಡ್ಕೊಂಡು ಮತ್ತೆ ಹೋಗಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವ್ರಿಗೆ 4 ಜನಕ್ಕೆ ಹೊಟ್ಟೆ ಹಸು ನೀಗ್ಲಿ ಅನ್ನೋ ಒಂದು ಒಳ್ಳೆ ಕಾರ್ಯಕ್ರಮನ ಮಾಡಿದ್ದೀವಿ ಹೊರತು ಇದು ಬೇರೆ ತೋರಿಸ್ಕೊಳ್ಳುವಂತ ಉದ್ದೇಶ ಇಲ್ಲ. ಮತ್ತೆ ಈ ಕಾರ್ಯಕ್ರಮ ನಾವು 5ನೇ ವರ್ಷ ಇದು ಯಶಸ್ವಿಯಾಗಿ ಮಾಡ್ಕೊಂಡ್ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ದೇವ್ರು ನಮ್ಗೆ ಎಷ್ಟು ಶಕ್ತಿ ಕೊಟ್ಟಿರ್ತಾನೆ ಅಷ್ಟು ದಿನದವರೆಗೂ ನಾವು ಮಾಡ್ಕೊಂಡು ಹೋಗ್ತೀವಿ. ನೋಡಿ, ಇವತ್ತಿನ ದಿನ ಹಿಂದೆಗಡೆ ನಮ್ಮ ಹಳ್ಳಿ ರೈತ ಅಂಬರೀಶ್ ಅಣ್ಣವರು, ಆರುದ್ರ ಅಣ್ಣವರು ಹುಲ್ಲು ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅವರು ಹಸುಗಳಿಗೆ ಹುಲ್ಲನ್ನ ಕೊಡ್ತಾರೆ. ನಾವು ಹಸು ಇಟ್ಕೊಂಡ್ ಬಂದಿರುವಂತ ರೈತರಿಗೆ ಊಟದ ವ್ಯವಸ್ಥೆಯನ್ನ ಇಲ್ಲೇ ಮಾಡಿದ್ದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಇವತ್ತು ನಮ್ಮ ಮುನ್ಕಿಷ್ಟಪುರು ಬಂದಿದ್ದಾರೆ, ತೂಬಿಗೆರೆ ಪಂಚಾಯತಿ ಉಪಾಧ್ಯಕ್ಷರು ಮುನ್ಕಿಷ್ಟಪ್ಪನವ್ರು ಬಂದವ್ರೆ. ನಮ್ಮ GKVK ಹನುಮಂತರಾಯಪ್ಪ ಸರ್ ಬಂದಿದ್ರು. ಅವರು ಸಹ ಅವ್ರ ಕೈಲಾಗಿದ್ದ ಸಹಾಯವನ್ನ ರೈತರಿಗೆ ಇಲ್ಲಿ ಮಾಡ್ತಾ ಇದ್ದಾರೆ. ನಮ್ಮೆಲ್ಲಾ ಮುಖಂಡರುಗಳು, ನಮ್ಮ ತೂಬಿಗೆರೆ ಅಧ್ಯಕ್ಷರು, ನಮ್ಮ ಹೋಬಳಿ ಅಧ್ಯಕ್ಷ ಕಿಟ್ಟಣ್ಣವರು, ವಾಸಣ್ಣವರು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ತಣ್ಣಗಿದ್ದ ಮಲೆನಾಡು ಶಿವಮೊಗ್ಗದಲ್ಲಿ ರಕ್ತದ ಕುಳಿ. ಭದ್ರಾವತಿಯಲ್ಲಿ ಚಾಕುವಿನಿಂದ ಇರಿದು ಬರ್ಬರ ಹತ್ಯೆ ಮಾಡಿದ ಯುವಕರ ಗುಂಪು. ಪ್ರೇಮಿಗಳಿಗೆ ಬೆಂಬಲಿಸಿದ್ದಕ್ಕೆ ಬಿತ್ತು 2 ಹೆಣ. ಹೋರಾಟಕ್ಕೆ ಶಿವಮೊಗ್ಗ ವಿಶೇಷ ಜಿಲ್ಲೆ. ದ್ವೇಷ ಭಾಷಣದ ಮಸೂದು ತಡೆ ಬಗ್ಗೆ BY ವಿಜೇಂದ್ರ ಅಸಮಾಧಾನ. ಸುದ್ದಿಗೋಷ್ಠಿಯಲ್ಲಿ ಕೈ ಸರ್ಕಾರಕ್ಕೆ ವಿಜೇಂದ್ರ ಕೌಂಟರ್. ರಾಜ್ಯದಲ್ಲಿ ಕುಸಿದ ಉಷ್ಣಾಂಶ, ಕೊರೆಯುವ ಚಳಿಗೆ ಘಡಘಡ ನಡುಗಿದ ಜನರು. ಕರುನಾಡಿನಲ್ಲಿ ಮತ್ತಷ್ಟು ಶೀತಗಾಳಿ ಬೀಸುವ ಸಾಧ್ಯತೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.